ಅವರು ಮೆಸೇಜ್ ಹಾಕಿದ್ರು. ಮೆಸೇಜ್ ಹಾಕಿ ಈ ರೀತಿ ವನ್ಯಜೀವಿ ಪ್ರದೇಶದಲ್ಲಿ ಕೆಲವು 4 ಜನ ಅದರಲ್ಲಿ ಜಿಂಕೆ ಹೊಡೆದು ಮಾಂಸ ತಗೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಮಗೂ ಅವ್ರಿಗೂ ಚಕಮಕಿ, ನಮಗೆ ಅಂದರೆ ನಮ್ಮ ಫಾರೆಸ್ಟ್ ಇಲಾಖೆಯವರಿಗೆ ಇಬ್ಬರು ಸ್ಪಾಟಲ್ಲೇ ತೀರೋಗಿದ್ದಾರೆ, ಇನ್ನೊಬ್ಬರು ಹಾಸ್ಪಿಟ್ಲಿಗೆ ತೊಗೊಂಡೋಗಿದ್ದಾರೆ ಅಂತ ಬೆಳಿಗ್ಗೆ ಮೆಸೇಜ್ ಕೊಟ್ಟರು. ಆಮೇಲೆ ನಾನು ಸಂಬಂಧಪಟ್ಟ ಬೇರೆ ಅಧಿಕಾರಿಗಳೊಂದಿಗೆ ಕೂಡ ಚರ್ಚೆ ಮಾಡಿ ನಮ್ಮ ACS ಅಂಜುಮ್ ಪರ್ವೇಜ್ ಅವರು ಇದೆಲ್ಲ ಬೇಡ, ಸಮಗ್ರವಾಗಿ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೆ. ಅದ್ರ ಪ್ರಕಾರ ಈಗ ಇದು ಎಲ್ಲಿ ಬರುತ್ತೆ ಅಂದರೆ ಹನೂರು ತಾಲೂಕಲ್ಲಿ ಬರುತ್ತೆ. ಶಾಗ್ಯಂ ಶಾಖೆಯ ಹೊಳೆ ಮುರಿದಟ್ಟಿ ಅಲ್ವಾ, ಇಲ್ಲಿ ಮೀಸಲು ಅರಣ್ಯ ಪ್ರದೇಶ, ಇದು ಮೀಸಲು ಅರಣ್ಯ ಪ್ರದೇಶ. ಹನೂರು ತಾಲೂಕು ಶಾಗ್ಯಂ ಶಾಖೆಯ ಹೊಳೆ ಮುರಿದಟ್ಟಿ ಗಸ್ತಿನ ಚಿಕ್ಕನಲ್ಲೂರು ಮೀಸಲು ಅರಣ್ಯ ಪ್ರದೇಶ. ಆಮೇಲೆ ನಾಡ ಬಂದೂಕುದಾರಿಗಳು ಅಂದರೆ ಅವ್ರ ಹತ್ರ ಲೈಸೆನ್ಸ್ ಇಲ್ಲ. ನಾಡ ಬಂದೂಕುದಾರಿಗಳು ಏನು ಮಾಡ್ತಾರೆ, ರಾತ್ರಿ ವನ್ಯ ಬೇಟೆಗೆ ಹೋಗಿರ್ತಾರೆ. ಆಮೇಲೆ ಅಕ್ರಮ ಅರಣ್ಯ ಪ್ರವೇಶ ಮಾಡಿರ್ತಾರೆ. ಇದನ್ನು ವಿಷಯ ಗೊತ್ತಾದ ಮೇಲೆ ಶೇಖರಯ್ಯ ಅವತಾರಿ ವಲಯ ಅರಣ್ಯಾಧಿಕಾರಿ, ಆಮೇಲೆ ಮೋಡಿಜಿದಾರ, ಆಮೇಲೆ ಅನಿಲ್ ಕುಮಾರ್, ಆಮೇಲೆ ಮಹಾದೇವ್ ನಾಯಕ ವಾಚರು, ಆಮೇಲೆ ಒಬ್ಬರು ಗಸ್ತು ಅರಣ್ಯ ಪಾಲಕರು. ಇದು ಎಲ್ಲೆಮಾಳ ಡಿ ಲೈನ್ ಮಾರ್ಗದ ಹಳೆಯತ್ತೂರಿನಂಥ ಅರಣ್ಯ ಪ್ರದೇಶದಲ್ಲಿ ಕಾಲುದಾರಿಯಲ್ಲಿ ವೀಕ್ಷಿಸುತ್ತಿದ್ದು ಮತ್ತೊಂದು ತಂಡ ಇಲಾಖಾ ವಾಹನದಲ್ಲಿ ರೋಹಿತ್ KT, ಆಮೇಲೆ ಶಿವರಾಜು ಸಾಸಲವಾಡ, ಇವರೆಲ್ಲ ರಾತ್ರಿ ಹೊತ್ತು ಗಸ್ತಿರ್ತಕ್ಕಂಥವ್ರು. ಇವರೆಲ್ಲ ಕೂಡ ಇನ್ನೊಂದು ಜೀಪಲ್ಲಿ ಆ ಕಡೆ ಎಲ್ಲ ಹೋಗಿದ್ದಾರೆ. ಆಮೇಲೆ ಅವರು ಟಾರ್ಚ್ ಹಾಕ್ಕೊಂಡು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರ ಹತ್ರ ನಾಡ ಪಿಸ್ತೂಲ್ ಅಂತ ಹೇಳಿದಲ್ಲ ಇತ್ತು. ಆಮೇಲೆ ಇವ್ರ ಮೇಲೆ ಅಟೆಂಪ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇವರು ಕೂಡ ಆತ್ಮರಕ್ಷಣೆಗೆ ಆರಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವ್ರ ಜೊತೆ 2 ನಾಡ ಪಿಸ್ತೂಲ್ನ ರಿಕವರಿ ಮಾಡಿದ್ದಾರೆ. ಮತ್ತು ಸುಮಾರು 4 ಚೀಲದಷ್ಟು ಜಿಂಕೆ ಮಾಂಸನೂ ಕೂಡ ವಶಪಡಿಸ್ಕೊಂಡಿದ್ದಾರೆ.